ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ಈ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಏನಂದ್ರೆ, ಇವತ್ತು ಖಂಡಗ್ರಾಸ ಕೇತು ಚಂದ್ರಗ್ರಹಣ. ಈ ಗ್ರಹಣದ ಬಗ್ಗೆ ನಾನು ಕೆಲವೊಂದು ವಿಶೇಷವಾದಂಥ ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಂಡ್ರೆ ಎಷ್ಟೋ ಕೋಟ್ಯಾಂತರ ಜನಗಳಿಗೆ ಬಹಳಷ್ಟು ಉಪಯೋಗ ಆಗತ್ತೆ ಅಂತ ಅನಿಸಿಕೆ. ಜಗತ್ತಿನಲ್ಲಿ ಬಹಳ ವಿಶೇಷವಾದದ್ದು ಅಂದರೆ ಒಂದು ಗ್ರಹಣ ಕಾಲ, ಒಂದು ಪ್ರದೋಷ ಕಾಲ, ಒಂದು ಜನನ ಕಾಲ, ಹುಟ್ಟಿದ ದಿನ, ಹುಟ್ಟಿದ ಸಮಯ ಬಹಳ ವಿಶೇಷವಾದದ್ದು. ಹಾಗೆ ಗ್ರಹಣ ಕಾಲ, ಪ್ರದೋಷ ಕಾಲ ಅಂತ ಹೇಳ್ತಾರೆ. ಈ ಮೂರು ಕಾಲಗಳಲ್ಲಿ ನಾವು ಮಾಡುವಂಥ ಒಂದು ವಿಶೇಷವಾದದ್ದು ಪುಣ್ಯ ಕಾರ್ಯ, ಆ ಒಂದು ಗಳಿಗೆ, ಆ ಮುಹೂರ್ತ ಮನುಷ್ಯನ ಜೀವನನೇ ಬದಲಾವಣೆ ಮಾಡತ್ತಂತೆ. ಅಷ್ಟು ವಿಶೇಷವಾದದ್ದು ಈ ಗ್ರಹಣ, ಪ್ರದೋಷ ಮತ್ತೆ ಜನನ ಕಾಲ. ಇವತ್ತು ರಾತ್ರಿ ನಮ್ಮ ಭಾರತ ದೇಶಕ್ಕಂತೂ ಖಂಡಿತ ಈ ಖಂಡಗ್ರಾಸ ಕೇತು ಚಂದ್ರಗ್ರಹಣ ಸ್ಪರ್ಶ ಆಗ್ತಾ ಇದೆ. ಇವತ್ತು ಕೋಟ್ಯಾಂತರ ಜನ ಮಾನವರಲ್ಲದೆ ಹಲವಾರು ಜೀವರಾಶಿಗಳಿಗೆ ಇದರ ಪವರ್ ಬಹಳ ತಟ್ಟುತ್ತೆ, ಟಚ್ ಮಾಡುತ್ತೆ. ಆದ್ದರಿಂದ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಈಗಾಗಲೇ ಸಾಕಷ್ಟು ಕಡೆ ಈ ಗ್ರಹಣಗಳ ಬಗ್ಗೆ ಪ್ರಚಾರ ಆಗಿದೆ. ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಎಲ್ಲದರಲ್ಲೂ ಕೂಡ ವಿಶೇಷವಾಗಿ ಇದ್ರ ಬಗ್ಗೆ ವರ್ಣನೆ ಮಾಡಿದ್ದಾರೆ, ತಿಳುವಳಿಕೆ ಕೊಟ್ಟಿದ್ದಾರೆ. ಆದರೆ ನಾನು ಇವತ್ತು ಏನು ಹೇಳ್ತಾ ಇದ್ದೀನೋ ಅಂದರೆ ಬಹಳ ವಿಶೇಷವಾದಂಥದ್ದು. ಅದನ್ನ ನಾವು ಇವತ್ತಿನ ದಿವಸ ಪಾಲನೆ ಮಾಡಿದ್ದಾದ್ರೆ ಎಂಥ ರೋಗಿ ಕೂಡ ನಿರೋಗಿ ಆಗ್ತಾನೆ, ಎಂಥ ಬಡವ ಕೂಡ ಶ್ರೀಮಂತನಾಗಬಲ್ಲ. ಯಾಕೆಂದ್ರೆ ಈ ಗ್ರಹಣ ಅಷ್ಟು ಪವರ್ಫುಲ್. ರಾಹು ಚಂದ್ರಗ್ರಹಣ ಬೇರೆ, ಕೇತು ಚಂದ್ರಗ್ರಹಣ ಬೇರೆ. ಈ ಕೇತು ಮತ್ತೆ ಚಂದ್ರಗಳ ಒಂದು ಸ್ಪರ್ಶ, ಒಂದು ಅಟ್ಯಾಚ್ಮೆಂಟ್ ಅಥವಾ ಅಟ್ಯಾಕ್ ಏನಿದೆಯೋ ಅದು ಪ್ರಕೃತಿಯಲ್ಲಿ ಬಹಳಷ್ಟು ಪ್ರಭಾವನ ಬೀರುತ್ತೆ. ಹೇಗೆ ನಾವು ಹಾಲಿಗೆ ಒಂದೇ ಒಂದು ತೊಟ್ಟು ಮೊಸರು ಹಾಕ್ಬಿಟ್ರೆ ಸಾಕು, ಇಡೀ ಹಾಲು ಒಡೆದೋಗುತ್ತೆ, ಹೊಡೆದು ಮೊಸರಾಗ್ಬಿಡುತ್ತೆ. ಹಾಗೆ ಈ ಗ್ರಹಣ ಕಾಲದಲ್ಲಿ ಆಗುವಂಥ ಒಂದು ಪ್ರಕೃತಿ ವಿಕೋಪ, ಪ್ರಕೃತಿಯಲ್ಲಿ ಆಗತಕ್ಕಂಥ ವೈಬ್ರೇಷನ್, ಪ್ರಕೃತಿಯಲ್ಲಿ ಆಗತಕ್ಕಂಥ ಒಂದು ವಿಶೇಷವಾದಂಥ ಚಲನವಲನಗಳು 84 ಲಕ್ಷ ಜೀವರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ. ಅದರಿಂದ ಈ ಬಾರಿ, ಈ ವರ್ಷ, ಈ ಶ್ರಾವಣ ಮಾಸದಲ್ಲಿ ಇವತ್ತು ಈ ಗ್ರಹಣ ಬಹಳ ವಿಶೇಷವಾದದ್ದು. ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಈ ಗ್ರಹಣ, ಈ ಖಂಡಗ್ರಾಸ ಗ್ರಹಣ ಈ ಪೂರ್ವ ಮತ್ತೆ ದಕ್ಷಿಣ ದಿಕ್ಕಿನಲ್ಲಿ ಸ್ಪರ್ಶ ಆಗತ್ತೆ. ಕೇತು ಚಂದ್ರನ ಆವರಣೆ ಮಾಡೋದು, ಸ್ಪಂದಿಸೋದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಭಾಗದಲ್ಲಿ ಇದನ್ನು ಸ್ಪರ್ಶಕಾಲ ಅಂತಾರೆ. ಕರೆಕ್ಟಾಗಿ ಹೇಳಬೇಕು ಅಂದ್ರೆ ಇವತ್ತು ರಾತ್ರಿ 10:22 ಇದು ದಕ್ಷಿಣಾಭಿಮುಖವಾಗಿ ಬಂದು ಚಂದ್ರನನ್ನ ಸ್ಪರ್ಶ ಮಾಡತ್ತಂತೆ ಈ ಕೇತು ಗ್ರಹ. ರಾಹು ಕೇತು ಛಾಯಾಗ್ರಹಗಳಾದ್ರೂ ಕೂಡ ಗ್ರಹಣಕ್ಕೆ ಅದು ಬೆಲೆ ಇದೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮತ್ತೆ ಈ ಬ್ರಹ್ಮಾಂಡದ ಸೃಷ್ಟಿನಲ್ಲಿ. ಯಾವಾಗ ಚಂದ್ರನನ್ನ ಈ ಕೇತು ಗ್ರಹ ದಕ್ಷಿಣಾಭಿಮುಖವಾಗಿ ಪೂರ್ವ ದಕ್ಷಿಣದಲ್ಲಿ ಸ್ಪರ್ಶ ಆಗತ್ತೆ, ಆ ಒಂದು ಗಳಿಗೆ 10:22 ಅದು ಬೆಂಗಳೂರಿನಲ್ಲಿ. ಹೊರಗಡೆ 10:48, 10:52 ಗ್ಯಾರಂಟಿ. 10:52 ಸ್ಪರ್ಶ ಆಗತ್ತೆ. ಯಾವಾಗ ಇದು ಸ್ಪರ್ಶ ಆಯಿತು ಆಗ ಚಂದ್ರನಲ್ಲಿ ಕಳೆ ಕುಂದುತ್ತಂತೆ. ಚಂದ್ರ ಮನಸ್ಕಾರಕ, ಮನಸ್ಸು, ಬ್ರೈನ್, ಮೈಂಡ್ ಮ್ಯಾನೇಜ್ ಮಾಡುವಂಥವನು, ಶಾಂತಿ, ಸಹನೆ, ಸೌಹಾರ್ದ ಇವನ್ನೆಲ್ಲ ಸೃಷ್ಟಿ ಮಾಡುವಂಥವನು. ಮತ್ತೆ ಚಂದ್ರ ಪಿತೃಕಾರಕ, ಮಾತೃಕಾರಕನು ಅಂತ ಕರೀತಾರೆ. ಅದರಿಂದ ಇವತ್ತು ತಾಯಿ ತಂದೆಯರಿಗೆ, ಮನಸ್ಸಿಗೆ, ಬ್ರೈನ್ಗೆ ಎಫೆಕ್ಟ್ ಆಗುವಂಥ ಒಂದು ವಿಶೇಷವಾದಂಥ ದಿನ. ಅದರಿಂದ ನಾವು ಬಹಳ ಜಾಗೃತರಾಗಿರಬೇಕು. ಎಕಲಾಜಿಕಲ್, ಎನ್ವೈರನ್ಮೆಂಟಲ್ ಇನ್ಫ್ಲೂಯೆನ್ಸ್ ಅಂತ ಕರೀತಾರೆ ಸೈನ್ಸ್ನಲ್ಲಿ. ಈ ಇನ್ಫ್ಲೂಯೆನ್ಸ್ ಏನಾದ್ರು ನಮಗೆ ಆ ಕಾಲದಲ್ಲಿ ಹೇಗೆ ಹಾಲಿಗೆ 500 ಲೀಟರ್ ಹಾಲಿಗೆ ಒಂದೇ ಒಂದು ತೊಟ್ಟು ಮೊಸರಾಕ ಸಾಕು 500 ಲೀಟರ್ ಹಾಲು ಹೊಡೆದೋಗುತ್ತೆ. ಹಾಗೆ ಒಂದೇ ಒಂದು ವೈಬ್ರೇಷನ್, ಈ ಗ್ರಹಣದ ಒಂದು ಸಿಂಪ್ಟಮ್ಸ್, ಆ ಒಂದು ರೇಸ್, ಆ ಒಂದು ಸ್ಪರ್ಶ ನಮ್ಮ ರಾಶಿ ನಕ್ಷತ್ರಕ್ಕೆ ಟಚ್ಚಾರ ಒಂದೇ ಹಿಂಗೆ ಯಾವುದೋ ಒಂದು ಗಳಿಗೆಯಲ್ಲಿ ಸೆಕೆಂಡ್ಸ್ ಟಚ್ಚಾರ ಸಾಕಂತೆ ಬಹಳ ವಿಶೇಷವಾದಂಥ ಅನುಭವಗಳನ್ನು ಸೃಷ್ಟಿ ಮಾಡುತ್ತೆ. ಆ ಅನುಭವ ಒಳ್ಳೆಯದು ಇರ್ಬೋದು, ಕೆಟ್ಟದ್ದು ಇರ್ಬೋದು. ಅದರಿಂದ ಈ ಗ್ರಹಣ ಕಾಲದಲ್ಲಿ ನಾವೆಲ್ಲರೂ ಬಹಳ ಜಾಗೃತೆಗೆ ಇರಬೇಕು, ಎಚ್ಚರಿಕೆ ವಹಿಸಬೇಕು. ನಮ್ಮ ಸನಾತನ ಧರ್ಮದಲ್ಲಿ ಈ ಗ್ರಹಣಕ್ಕೆ ಬಹಳಷ್ಟು ಒತ್ತು ಕೊಟ್ಟಿದ್ದಾರೆ.
ಜರ್ಮನಿ, ರಷ್ಯಾ, ಅಮೆರಿಕ ಅವರೆಲ್ಲ ಊಟ ತಿಂಡಿ ಮಾಡ್ತಾರೆ, ಸ್ನಾನ ಮಾಡ್ತಾರೆ, ಸೆಕ್ಸ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಕುಡಿತಾರೆ ಅಂತ ಹೇಳಿ ಭೋಗ ಭೂಮಿಲಿ ಇವೆಲ್ಲ ನಡೆದು ಕೂಡ ಅದು ತಕ್ಕಂತೆ ಅನುಭವ ಪ್ರಾಯಶ್ಚಿತ್ತಗಳು ಆಗೇ ಆಗತ್ತೆ. ಹಾಗಂತ ನಮ್ಗೆ ಗೊತ್ತಿದ್ದು ಕೂಡ ನಾವು ಅದನ್ನ ನಿರ್ಲಕ್ಷ್ಯ ಮಾಡದೆ ರಿಜೆಕ್ಟ್ ಮಾಡಿದ್ರೆ ಅದ್ರ ಫಲ ನಾವೇ ಅನುಭವಿಸ್ಬೇಕು. ಆದ್ರಿಂದ ಇವತ್ತಿನ ಈ ಒಂದು ಸ್ಪರ್ಶಕಾಲ ಬಹಳ ವಿಶೇಷವಾದದ್ದು. ಗ್ರಹಣ 10:22ಕ್ಕೆ ನಮ್ಮ ಬೆಂಗಳೂರು, 10:48, 10 ಮ್ಯಾಕ್ಸಿಮಮ್ ಅಂದ್ರೆ 10:52ರಲ್ಲಿ ಈ ಗ್ರಹಣ ಕಾಲ ಸ್ಪರ್ಶ ಆಗತ್ತೆ. ಅದಕ್ಕೆ ಮುಂಚೆ ಶುಚಿರ್ಭೂತರಾಗಬೇಕು. ನಾವು ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಗ್ರಹಣ ಪ್ರಾರಂಭ ಮುಂಚೆ ಸ್ನಾನ ಮಾಡಿ ಗ್ರಹಣ ಮುಗಿದ ಮೇಲೆ ಕೂಡ ನಾವು ಸ್ನಾನ ಮಾಡಬೇಕು. ಇವತ್ತು ಇದಕ್ಕೆ ಕೇತು. ಇಲ್ಲಿಂದ ಹೊಕ್ಲಿಂದ ಮೇಲಿಕ್ಕೆ ರಾಹು, ಹೊಕ್ಲಿಂದ ಕೆಳಗೆ ನಾಭಿ, ಕೆಳಗಿಂದ ಪಾದದವರೆಗೂ ಕೇತು ಅಂತ ಹೇಳ್ತಾರೆ. ಹಾವಿನ ಹೆಡೆ ರಾಹು, ಆದರೆ ಹಾವಿನ ಬಾಲಭಾಗಕ್ಕೆ ಕೇತು ಅಂತ ಕರೀತಾರೆ. ಇದು ಕೇತು ಚಂದ್ರ ಖಂಡಗ್ರಾಸ ಗ್ರಹಣ ಆದ್ರಿಂದ ನಾವು ಗ್ರಹಣ ಮುಂಚೆ ಮತ್ತೆ ಗ್ರಹಣ ನಂತರ ಸ್ನಾನ ಮಾಡಬೇಕು. ಯಾವ ರಾಶಿಯವರಿಗೆ ಈ ಗ್ರಹಣ ದೋಷ ಇದೆ ಅಂತಂದ್ರೆ, ಮಿಥುನ ರಾಶಿ, ಸಿಂಹ, ತುಲ, ಮಕರ ಮತ್ತು ಕುಂಭ ರಾಶಿ. ಮಕರ ಕುಂಭಕ್ಕೆ ಅಧಿಪತಿ ಶನಿ. ಅದರಿಂದ ಈ ಗ್ರಹಣ ಕಾಲದಲ್ಲಿ ಮಕರ ಕುಂಭ ರಾಶಿಗಳು ಬಹಳ ಎಚ್ಚರಿಕೆ ವಹಿಸಬೇಕು. ಮಿಥುನ, ಸಿಂಹ, ತುಲಾ ರಾಶಿ ಇದಿಷ್ಟು ಕೂಡ ಬಹಳ ವಿಶೇಷವಾದ ರಾಶಿಗಳು ಈ ಗ್ರಹಣಕ್ಕೆ ಟಚ್ ಮಾಡುವಂಥದ್ದು. ಯಾವ್ಯಾವ ನಕ್ಷತ್ರಗಳಂದ್ರೆ ಉತ್ತರಾಷಾಢ, ಶ್ರವಣ, ಧನಿಷ್ಠ ನಕ್ಷತ್ರ, ರೋಹಿಣಿ, ಹಸ್ತ ನಕ್ಷತ್ರ, ರೇವತಿ ಮತ್ತು ಭರಣಿ ನಕ್ಷತ್ರದವರಿಗೆ ಇದು ಬಹಳ ವಿಶೇಷವಾಗಿ ಪರಿಣಾಮ ಬೀರುತ್ತೆ. ಅದರಿಂದ ಯಾರು ಮಕ್ಕಳಿರ್ತಾರೋ, ಚಿಕ್ಕ ಮಕ್ಕಳು, ವಯಸ್ಸಾಗಿರೋರು, ರೋಗಿಷ್ಠರು, ರೋಗದಲ್ಲಿ ನರಳುತ್ತಿರೋರು, ಅವರು ರಾತ್ರಿ 7:30 ಊಟ ಮಾಡ್ಬಿಡ್ಬೇಕು. ಇಂಥವ್ರು ಮಾತ್ರ, ಮಕ್ಕಳು, ವೃದ್ಧರು, ರೋಗಿಷ್ಠರು. ಬಾಕಿಯವರು ಚೆನ್ನಾಗಿರೋರಲ್ಲ ಇವತ್ತು ಮಧ್ಯಾಹ್ನ 1 ಗಂಟೆ ಒಳಗೆ ಊಟ ಮುಗಿಸ್ಬೇಕು. ಗ್ರಹಣ ಕಾಲದೊಳಗೆ ಊಟ ಜೀರ್ಣ ಆಗಿರಬೇಕು. ಗ್ರಹಣ ಕಾಲದಲ್ಲಿ ಯಾರು ಟಾಯ್ಲೆಟ್ಗೆ ಹೋಗಬಾರ್ದು, ಮಲಮೂತ್ರ ವಿಸರ್ಜನೆ ಮಾಡಬಾರ್ದು, ಸೆಕ್ಸ್ ಮಾಡಬಾರ್ದು, ಯಾವುದೇ ಮಾಡಬಾರ್ದು. ಅಕಸ್ಮಾತ್ ಸೆಕ್ಸ್ ಮಾಡಿದ್ರೆ ಕುರೂಪಿಗಳು, ಚಂಡಾಳರು ಉಡ್ತಾರೆ ಆ ಗರ್ಭದಲ್ಲಿ. ಆದ್ರಿಂದ ಈ ಒಂದು ಗ್ರಹಣ ಕಾಲದಲ್ಲಿ ಬಹಳ ವಿಶೇಷ ಏನಂದ್ರೆ 1 ಗಂಟೆ, ಇವತ್ತು ಮಧ್ಯಾಹ್ನ 1 ಗಂಟೆ ಒಳಗೆ ಊಟ ಮುಗಿಸ್ಬೇಕು. ಅಷ್ಟರೊಳಗೆಲ್ಲ ಜೀರ್ಣ ಆಗಿ ಗ್ರಹಣ ಹಿಡಿಯೋಕ್ ಮುಂಚೆನೆ, ಸ್ಪರ್ಶ ಆಗೋಕ್ ಮುಂಚೆನೆ ಟಾಯ್ಲೆಟ್ ಮಲಮೂತ್ರ ವಿಸರ್ಜನೆ ಮಾಡಬೇಕು. ಇದು ಬಹಳ ವಿಶೇಷ. ಏಕೆಂದ್ರೆ ಸೊಂಟದಿಂದ ಕೆಳಭಾಗಕ್ಕೆ, ಅದರಲ್ಲೂ ಡೈಜೆಸ್ಟಿವ್ ಸಿಸ್ಟಮ್, ರೀಪ್ರೊಡಕ್ಟಿವ್ ಸಿಸ್ಟಮ್, ಸಂತಾನೋತ್ಪತ್ತಿ ಮಾಡುವಂತ ಒಂದು ವಿಶೇಷವಾದಂತಹ ಅಂಗಾಂಗಗಳಿಗೆ ಹೆಂಗಸರಿಗೆ ಓವರಿಸು, ಜೆಂಟ್ಸ್ಗೆ ಟೆಸ್ಟಕಲ್ಸ್, ಟೆಸ್ಟಿಸ್ ಅಂತಾರೆ. ಇದ್ರ ಮೇಲೆ ಬಹಳ ಪ್ರಭಾವ ಬೀರುತ್ತೆ ಈ ಒಂದು ಗ್ರಹಣದ ಒಂದು ವೈಬ್ರೇಷನ್. ಮತ್ತೆ ಈ ಗ್ರಹಣ ಸೋಮವಾರ ಬಂದಿರೋದ್ರಿಂದ, ಸೋಮವಾರದ ಅಧಿಪತಿ ಈಶ್ವರ, ಪ್ರತಿಯೊಬ್ಬರು ಈಶ್ವರನ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಗ್ರಹಣ ಹಿಡಿಯೋದು, ಟಚ್ ಮಾಡೋದು ಪ್ರಾರಂಭ ಸ್ಪರ್ಶಕಾಲ 10:22ಕ್ಕೆ ಬೆಂಗಳೂರು, ಉಳಿದಿದ್ದೆಲ್ಲ 10:48, 10:52ಕ್ಕೆ ಅಂತ ಹೇಳಿದ್ರೆ. ಗ್ರಹಣದ ಮಧ್ಯಭಾಗದಂದ್ರೆ ರಾತ್ರಿ 11:50 ಆ ಸಮಯದಲ್ಲಿ ನಾವು ದಾನ ತರ್ಪಣ ಮಾಡಿದ್ರೆ ಬಹಳದು. ಮಧ್ಯಕಾಲದಲ್ಲಿ ಗ್ರಹಣ ಮೋಕ್ಷ ಕಾಲದಲ್ಲಿ ಕೂಡ ನಾವು ಈ ಗ್ರಹಣಕ್ಕೆ ಉದ್ಯಾಪನೆ ಮಾಡಬೇಕು. ಗ್ರಹಣ ಮೋಕ್ಷ ಕಾಲ 12:49 ರಾತ್ರಿ, ಮಧ್ಯರಾತ್ರಿ 12:49 ಅಂದ್ರೆ ಪುಣ್ಯಕಾಲ ಬರೋದು ರಾತ್ರಿ 1 ಗಂಟೆಗೆ ಅಂತ ಇಟ್ಕೊಳ್ಳಿ. ಇದಕ್ಕೆ 49 ರೌಂಡ್ ಆಫ್ ಮಾಡಿದ್ರೆ 1 ಗಂಟೆ ಅಂತ ಆಗುತ್ತೆ. 1:57 ಮೋಕ್ಷ ಆಗೋದು ಪಶ್ಚಿಮ ದಿಕ್ಕು ಮತ್ತೆ ದಕ್ಷಿಣ ದಿಕ್ಕಿನಲ್ಲಿ ಮಧ್ಯಭಾಗದಲ್ಲಿ. ಗ್ರಹಣ ಪ್ರಾರಂಭ ಆಗೋದು ಪೂರ್ವ ದಕ್ಷಿಣ ಮಧ್ಯಭಾಗದಲ್ಲಿ ಸ್ಪರ್ಶ ಆದರೆ ಪ್ರಾರಂಭ ಆದರೆ, ಅಂತ್ಯ ಮೋಕ್ಷ ಕಾಲ ಬಿಡುಗಡೆ ಆಗೋದು ಪಶ್ಚಿಮ ಮತ್ತೆ ದಕ್ಷಿಣ ದಿಕ್ಕು. ಆದ್ರಿಂದ ಪ್ರಾರಂಭ ಕಾಲದಲ್ಲಿ ನಾವು ಪೂರ್ವಕ್ಕೆ ಮುಖ ಮಾಡಿ ಕುಳಿತು ಜಪ ಮಾಡಬೇಕು. ಮಧ್ಯಕಾಲದಲ್ಲಿ ಉತ್ತರಕ್ಕೆ ಮುಖ ಮಾಡಬೇಕು 11:50 ಮತ್ತೆ ಅಂತ್ಯಕಾಲದಲ್ಲಿ ಮೋಕ್ಷ ಕಾಲದ ಬಿಡುಗಡೆ ಸಮಯದಲ್ಲಿ ಪಶ್ಚಿಮಕ್ಕೆ ಮುಖ ಮಾಡಿ ಕುಳಿತು ತರ್ಪಣ, ದಾನ, ಜಪ, ತಪಗಳನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ಶಾಸ್ತ್ರದಲ್ಲಿ ಉಲ್ಲೇಖನ ಇದೆ. ಅದರಿಂದ ಇನ್ನೊಂದ್ಸಲ ಹೇಳ್ತೀನಿ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ರೋಹಿಣಿ, ಹಸ್ತ, ರೇವತಿ ಮತ್ತೆ ಭರಣಿ ನಕ್ಷತ್ರದವರಿಗೆ ಇದು ಪ್ರಭಾವ ಇದೆ. ಮಿಥುನ ರಾಶಿಯಲ್ಲಿ ಹುಟ್ಟಿದವರು, ಸಿಂಹ ರಾಶಿಯಲ್ಲಿ ಹುಟ್ಟಿದವರು, ತುಲಾ ರಾಶಿ, ಮಕರ ಮತ್ತು ಕುಂಭ ರಾಶಿಯಲ್ಲಿ ಹುಟ್ಟಿದವರಿಗೆ ಈ ಗ್ರಹಣದ ದೋಷಗಳಿದೆ. ಅದರಿಂದ ಎಲ್ಲರೂ ಇದನ್ನ ನೀವು ಗಮನಕ್ಕೆ ತಗೊಂಡು
ಗ್ರಹಣ ಸ್ಪರ್ಶ ಕಾಲದಲ್ಲಿ ರಾತ್ರಿ 10 ಗಂಟೆಗೆ ಎಲ್ಲರೂ ಮನೇಲಿ ಇರಬೇಕು, ಹೊರಗೆ ಹೋಗಬಾರ್ದು ಅಂತ ನನ್ನ ಅಭಿಪ್ರಾಯ. 10:22ಕ್ಕೆ ಗ್ರಹಣ ಸ್ಪರ್ಶ ಆಗೋದ್ರಿಂದ ಬೆಂಗಳೂರಿನಲ್ಲಿ ಕೆಲವು ಕಡೆ 10:48, 10:52ಕ್ಕಿದೆ. ಯಾಕಂದ್ರೆ ಅದು ದಕ್ಷಿಣಾಭಿಮುಖವಾಗಿ, ಪೂರ್ವದಿಂದ ದಕ್ಷಿಣಾಭಿಮುಖವಾಗಿ ಹೋಗೋದ್ರಿಂದ 10:52 ಮ್ಯಾಕ್ಸಿಮಮ್ ಸ್ಪರ್ಶಕಾಲ ಆಗ್ಬಿಡುತ್ತೆ. ಅಷ್ಟರೊಳಗೆ ನಾವು ಮನೆಯೊಳಗಿರಬೇಕು. ಅಷ್ಟರೊಳಗೆಲ್ಲ ನಾವು ಸ್ನಾನ ಮಾಡಿ ಮಲ ಮೂತ್ರ ಎಲ್ಲ ವಿಸರ್ಜನೆ ಮಾಡಿ ಎಂಟಿ ಸ್ಟಮಕ್ಕಲ್ಲಿ, ಖಾಲಿ ಹೊಟ್ಟೆನಲ್ಲಿ ನಿಮ್ಮ ಗುರುಗಳು ಕೊಟ್ಟಂತ ಮಂತ್ರ ಉಪದೇಶ ಆಗಿದ್ರು ಅದನ್ನ ನೀವು ಮಾಡಿದ್ರೆ ಬಹಳ ಒಳ್ಳೆಯದು. ಏಕೆಂದ್ರೆ ನೀವು ಒಳ್ಳೆ ಲಗ್ನ, ತಿಥಿ, ವಾರ, ನಕ್ಷತ್ರ ಅಥವಾ ಯಾವುದೋ ಒಂದು ಒಳ್ಳೆ ಶುಭ ಮುಹೂರ್ತ, ಹೋರ ಆ ಸಮಯದಲ್ಲಿ ಕುತ್ಕೊಂಡು ಜಪ ಮಾಡಿದ್ರೆ ಏನ್ ಫಲ ಬರುತ್ತೋ ಅದು 1,00,000 ಪಟ್ಟು ಈ ಗ್ರಹಣ ಕಾಲದಲ್ಲಿ ಮಾಡಿದಂಥ ದಾನ, ತರ್ಪಣ, ಪಿತೃದೇವತೆಗಳಿಗೆ ಕೊಡೋ ಪಿಂಡ ಪ್ರದಾನ, ತರ್ಪಣ, ತಿಲ ತರ್ಪಣ, ಎಳ್ಳಿಂದ ಮಾಡುವಂಥದ್ದು, ಮತ್ತೆ ಜಪ ತಪಗಳು ಬಹಳ ಪವರ್ಫುಲ್. ಇಷ್ಟು ದಿವಸ ನೀವು ಮಾಡಿದ್ರೋ ಏನೋ ಗೊತ್ತಿಲ್ಲ, ಆದರೆ ಈ ಒಂದು ಸಮಯ 10:22ರಿಂದ ಮಧ್ಯರಾತ್ರಿ 1:57 ನೀವೇನು ಜಪಗಳು ಮಾಡ್ತಿರೋ, ಒಂದ್ಸಲ ಹರ ಹರ ಶಿವ ಅಂದ್ರೆ ಸಾಕು, ಮಹಾವಿಷ್ಣು ಅಂತ ಹೇಳಿದ್ರೆ ಸಾಕು, ಓಂ ನಮೋ ನಾರಾಯಣ ಅಂತ ಹೇಳಿದ್ರೆ ಸಾಕಂತೆ 1,00,000ದಷ್ಟು ಪಟ್ಟು ಫಲಪ್ರಾಪ್ತಿ ಆಗ್ತದಂತೆ. ಇವತ್ತು ಯಾರಿಗೆ ರೋಗದಲ್ಲಿ ನರಳ್ತಿದ್ದೀರೋ, ಯಾವ ದರಿದ್ರ ಇದೆಯೋ, ಅವ್ರು ಯಾವ ಕೆಲಸದಲ್ಲಿ ಏಳಿಗೆ ಆಗ್ತಿಲ್ವೋ, ಯಾವ ಬಿಸ್ನೆಸ್ ಅಲ್ಲಿ ಆಗಲಿ ಸಕ್ಸಸ್ ಆಗ್ತಿಲ್ಲ, ಮತ್ತೆ ರೋಗ ಎಲ್ಲೂ ಕೆಲಸದಲ್ಲಿ, ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ, ಯಾವುದೇ ಕ್ಷೇತ್ರದಲ್ಲಿ ಅವ್ರಿಗೆ ಅಡಕು ತಡೆಗಳಿದ್ರೆ ಇವತ್ತು ಆ ದೋಷ ನಿವಾರಣೆ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಸುವರ್ಣ ಅವಕಾಶ. ಯಾಕೆಂದ್ರೆ ಗ್ರಹಣ ಕಾಲದಲ್ಲಿ ಮಾಡೋ ಜಪ, ತಪ, ಶಾಂತಿ, ಹೋಮ ಇವೆಲ್ಲ ಮನುಷ್ಯನ ಜಾತಕನೇ ಚೇಂಜ್ ಮಾಡಿಬಿಡುತ್ತಂತೆ, ಅಷ್ಟು ಪವರ್ಫುಲ್. ಅದರಿಂದ ಈ ಸಂದರ್ಭದಲ್ಲಿ ಕೆಟ್ಟ ಆಲೋಚನೆಗಳು, ಕೆಟ್ಟ ಭಾವನೆಗಳು, ಸೆಕ್ಸ್ ಮಾಡೋದು, ಕುಡಿಯೋದು, ಸೇದೋದು, ಇನ್ನೊಬ್ಬರ ಬಗ್ಗೆ ಪರನಿಂದನೆ ಮಾಡೋದು, ಇದನ್ನೆಲ್ಲ ಮತ್ತೆ ಈ ಸಮಯದಲ್ಲಿ ಸಾತ್ವಿಕವಾದಂಥ ಪೂಜೆ ಜಪಗಳನ್ನು ಮಾಡಬೇಕು. ಮಾಂತ್ರಿಕರು ಇದನ್ನ ಈ ಗಳಿಗೆಯನ್ನು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ, ಮಂತ್ರ ಸಿದ್ಧಿ ಮಾಡಿಕೊಂಡು ಮಾಟ ಮಂತ್ರ ಮಾಡಲಿಕ್ಕೆ. ಅದು ನಮಗೆ ಬೇಡ. ಆದರೆ ನಾವು ಸಾತ್ವಿಕವಾಗಿರೋದ್ರಿಂದ ನಮ್ಮ ಕುಲದೇವರ ಆರಾಧನೆ, ನಮ್ಮ ಜನ್ಮ ನಕ್ಷತ್ರಕ್ಕೆ ಇರತಕ್ಕಂಥ ದೇವತೆಗಳು, ಮತ್ತೆ ರಾಶಿಗೆ ಅಧಿಪತಿ ಅಂತ ಗ್ರಹಗಳು, ಅಥವಾ ಯಾವುದೂ ಇಲ್ಲ ಅಂದ್ರೆ ಭಗವಾನ್ ಶ್ರೀಮನ್ ನಾರಾಯಣನ ನಾಮಸ್ಮರಣೆ, ವಿಷ್ಣು ಸಹಸ್ರನಾಮ ಹೇಳಿದ್ರೆ, ಲಲಿತ ಸಹಸ್ರನಾಮ ಹೇಳಿದ್ರೆ ಬಹಳಷ್ಟು ಉಪಯೋಗ ಆಗತ್ತೆ ಅಂತ ನನ್ನ ಒಂದು ಅನುಭವ. ಈ ಸಂದರ್ಭದಲ್ಲಿ ಜಪ ತಪ ಮಾಡ್ಲಿಕ್ಕಾಗಲ್ಲ, ಓದಕ್ ಬರೆಯಕ್ ಬರಲ್ಲ, ನಮ್ಗೆ ಮಂತ್ರ ಹೇಳಕ್ ಗೊತ್ತಿಲ್ಲ ಅಂತ ಅವಿದ್ಯಾವಂತರು ಯಾರಿದಾರೋ ಅವರು ಒಂದಿಡಿ ಎಳ್ಳು, ಒಂದು ನಿಂಬೆ ಹಣ್ಣು ಇದನ್ನ ಇಟ್ಕೊಂಡು ಗ್ರಹಣ ಮುಗಿಯೋವರೆಗೂ ಕೂತ್ಕೊಂಡ್ಬಿಟ್ರೆ ಬಹಳ ಪವರ್ಫುಲ್. ನಿಂಬೆ ಹಣ್ಣಲ್ಲಿ ರಾಹು ಇರ್ತಾರೆ, ತಿಲ ಎಳ್ಳಲ್ಲಿ ಶನಿ ಇರ್ತಾರೆ, ಮಕರ ಕುಂಭ ರಾಶಿಗೆ ಅಧಿಪತಿ ಶನಿ. ಅದರಿಂದ ಎಳ್ಳು 1-2 ಚಮಚ, ಒಂದು ನಿಂಬೆ ಹಣ್ಣನ್ನ ಕೈಯಲ್ಲಿ ಇಟ್ಕೊಂಡು ನಿಮ್ಗೆ ಇಷ್ಟ ಬಂದಂತ ದೇವರನ್ನ ಸ್ಮರಿಸ್ತಾ ಇರಬೇಕು. ಓದಕ್ ಬರಲ್ಲ, ಮಂತ್ರ ಹೇಳಕ್ ಬರಲ್ಲ, ನನಗೇನು ಗೊತ್ತಿಲ್ಲ ಅನ್ನೋ ಅವಿದ್ಯಾವಂತರಿಗೆ ಈ ಒಂದು ನಿಂಬೆ ಹಣ್ಣ ಕೈಯಲ್ಲಿ ಇಟ್ಕೊಂಡು ಮತ್ತೆ ಒಂದು 2-3 ಚಮಚ ಎಳ್ಳನ್ನು ಇಟ್ಕೊಂಡು ನಿಮಗೆ 10:22ರಿಂದ 1:57 ರಾತ್ರಿ 10:22ರಿಂದ 1:57 ಇಟ್ಕೊಂಡು ಕೂತ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ತಗೊಂಡೋಗ್ಬಿಟ್ಟು ಒಂದು ನದಿಗೆ ಬಿಟ್ಬಿಟ್ಟ ಅಂದ್ರೆ ಆ ಎಳ್ಳು ಪಿತೃದೇವತೆಗಳಿಗೆ ಹೋಗುತ್ತೆ, ಮತ್ತೆ ನಮ್ಮ ಶರೀರದಕ್ಕಂತ ಎಲ್ಲಾ ದೋಷಗಳು, ರಾಹು ಈ ನಿಂಬೆಹಣ್ಣೆಲ್ಲ ಹೊಟ್ಟೋಗ್ಬಿಡುತ್ತಂತೆ, ಅಷ್ಟು ಪವರ್ಫುಲ್ಲು. ಹಾಗಾದ್ರೆ ಇನ್ನು ಮುಂದೆ ಏನ್ ಮಾಡ್ಬೋದು ಅನ್ನೋ ನಾನು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಗ್ರಹಣ ಕಾಲದಲ್ಲಿ ಯಾವ್ಯಾವ ರಾಶಿಯವರು ಏನೇನು ವಿಧಿವಿಧಾನ ಆಚರಣೆ ಮಾಡಬಹುದು ಅಂತ ನಾನು ಬಹಳ ವಿಶೇಷವಾಗಿ ಹೇಳ್ತೀನಿ. ಮೇಷರಾಶಿ 2 ಸಾರಿ ಶಿವನ ಅಷ್ಟೋತ್ರ ಮತ್ತು 1 ಬಾರಿ ಸುಬ್ರಹ್ಮಣ್ಯನ ಅಷ್ಟೋತ್ರ ಓದಿದ್ರೆ ಬಹಳ ಒಳ್ಳೆಯದು. ತೆಂಗಿನ ಮರಕ್ಕೆ 2 ಬಿಂದಿಗೆ ನೀರು ಹಾಕಬೇಕು ಮೇಷರಾಶಿಯವರು. ವೃಷಭ ರಾಶಿ ಹಸುವಿಗೆ ಹಸಿರು ಹುಲ್ಲನ್ನ ಅಥವಾ ಹಣ್ಣನ್ನ ತಿನ್ನಿಸಬೇಕು ವೃಷಭರಾಶಿಯವರು. ವೃಷಭರಾಶಿ ದುರ್ಗಾದೇವಿ ಅಷ್ಟೋತ್ರ 2 ಸಾರಿ ಓದಿ, ನರಸಿಂಹರ ಅಷ್ಟೋತ್ರ 1 ಸಾರಿ ಓದಿದ್ರೆ ಈ ಗ್ರಹಣ ಕಾಲದಲ್ಲಿ ಬಹಳ ಒಳ್ಳೆಯದಾಗತ್ತೆ. ಮಿಥುನ ರಾಶಿಯವರು ವಿಷ್ಣು ಸಹಸ್ರನಾಮ ಓದಬೇಕು. ಅಡಕೆ ಮರ ಅಥವಾ ಹಣ್ಣು ಬಿಡುವಂತ ಯಾವ್ದಾದ್ರು ಮರ, ಕಿತ್ಲೆ, ಮೋಸಂಬಿ ಅಥವಾ ಯಾವ್ದಾದ್ರು ಹಲಸಿನ ಮರ, ಯಾವ್ದಾದ್ರು ಮರಕ್ಕೆ ಅಥವಾ ದೇವವೃಕ್ಷಗಳಿಗೆ, ಬೇವಿನ ಮರ, ಅರಳಿ ಮರ, ಆಲದ ಮರಕ್ಕೆ ನೀರು ಹಾಕಿ 6 ಸುತ್ತು ನಮಸ್ಕಾರ ಮಾಡಿದ್ರೆ ಈ ಗ್ರಹಣ ದೋಷ ನಿವಾರಣೆ ಆಗುತ್ತೆ.
ಕಟಕ ರಾಶಿಯವರು ಮನೆಯಲ್ಲಿ ಹಿರಿಯರಿಗೆ ನಮಸ್ಕಾರ ಮಾಡಬೇಕು. ಗ್ರಹಣ ಪ್ರಾರಂಭದಲ್ಲಿ, ಮಧ್ಯಕಾಲದಲ್ಲಿ ಮತ್ತೆ ಮೋಕ್ಷ ಕಾಲದಲ್ಲಿ. ಮತ್ತೆ ಗಣಪತಿ ಅಷ್ಟೋತ್ತರ ಮತ್ತೆ ಪಾರ್ವತಿ ಅಷ್ಟೋತ್ತರ ಓದೋದು ಬಹಳ ಒಳ್ಳೆಯದು. ಹಸುಗೆ ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಡಬೇಕು ಗ್ರಹಣ ಆದ ನಂತರ. ಸಿಂಹರಾಶಿ ಮನೆಯ ಅಂಗಳದಲ್ಲಿ ಅಥವಾ ಎಲ್ಲಾದರೂ ಸರಿ 2 ಅಡಕೆ ಸಸಿಗಳನ್ನ ಅಥವಾ ಹಣ್ಣಿನ ಸಸಿಗಳನ್ನ ನೆಡಬೇಕು ಇವತ್ತು ಗ್ರಹಣ ಕಾಲದಲ್ಲಿ. ಅಥವಾ ದೇವಾಲಯಕ್ಕೆ ತಗೊಂಡೋಗಿ ದಾನ ಕೊಡಬಹುದು. ಮತ್ತೆ ಗಣಪತಿ ಅಷ್ಟೋತ್ತರ ಮತ್ತೆ ಆದಿತ್ಯ ಹೃದಯನ ಓದಿದ್ರೆ ಬಹಳ ಒಳ್ಳೆಯದು ಈ ಸಿಂಹ ರಾಶಿಯವರು. ಕನ್ಯಾ ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಹಸುವಿಗೆ ಹಸಿರು ಹುಲ್ಲನ್ನ ಏನು ಸಿಕ್ಕಿಲ್ಲ ಅಂದ್ರೆ ಗರ್ಕೆ ಕಿತ್ಕೊಂಡ್ಬಂದು ಕೊಡಬಹುದು. ಹಸುಗೆ ಸೇಬ್ ಹಣ್ಣು ಬಾಳೆಹಣ್ಣನ್ನು ತಿನ್ನಿಸೋರು ಒಳ್ಳೆಯದು. ಮತ್ತೆ ಯಾವ್ದಾದ್ರು ದುರ್ಗಾದೇವಿ ಅಥವಾ ದೇವತೆಗಳ ಸ್ತ್ರೀ ದೇವತೆ ಬಗ್ಗೆ ಅಷ್ಟೋತ್ತರ ಓದಬೇಕು ಗ್ರಹಣ ಕಾಲದಲ್ಲಿ ಈ ಕನ್ಯಾ ರಾಶಿಯವರು. ತುಲಾ ರಾಶಿಯವರು ಹಸುಗೆ ಯಾವ್ದಾದ್ರು ಒಂದು ಆಹಾರ ಕೊಡಿ, ಹುಲ್ಲನ್ನು ಕೊಟ್ಟರು ಒಳ್ಳೆಯದು. ಹಸುಗೆ ಹುಲ್ಲನ್ನು ಕೊಟ್ಟು 9 ಸುತ್ತು ಹಸುಗೆ ನಮಸ್ಕಾರ ಮಾಡಬೇಕು. ಬಿಲ್ಪತ್ರೆ ಮರ ಅದಕ್ಕೆ ಒಂದು ಚೊಂಬು ನೀರು ಹಾಕ್ಬಿಟ್ಟು 6 ಸುತ್ತು ಸುತ್ತಿದ್ರೆ ಈ ಗ್ರಹಣ ದೋಷ ನಿವಾರಣೆ ಆಗುತ್ತೆ. ಗಣಪತಿ ದೇವಸ್ಥಾನಕ್ಕೆ ಹೋಗಿ ಎಳ್ನೀರನ್ನು ಕೊಟ್ಟು ಅಭಿಷೇಕ ಮಾಡಿಸಿ ಗ್ರಹಣ ಕಾಲದಲ್ಲಿ ಲಲಿತ ಸಹಸ್ರನಾಮನ ಓದಿ. ಗಣಪತಿ ದೇವಾಲಯಕ್ಕೆ ಎಳ್ನೀರು ಕೊಡೋದು ಅಂದ್ರೆ ಗ್ರಹಣ ಆದ ನಂತರ. ವೃಶ್ಚಿಕ ರಾಶಿಯವರು ಮಲ್ಲಿಗೆ ಹೂವಿನ ಗಿಡಕ್ಕೆ ಅಥವಾ ಬಿಳಿ ಎಕ್ಕದ ಗಿಡಕ್ಕೆ 11 ಸುತ್ತು ಪ್ರದಕ್ಷಿಣೆ ಮಾಡಿ ಪಕ್ಷಿಗಳಿಗೆ ಆಹಾರ ಅಥವಾ ನಾಯಿಗಳಿಗೆ ಆಹಾರ ಕೊಡಿ ಗ್ರಹಣ ಮುಗಿದ ಮೇಲೆ. ಗ್ರಹಣ ಕಾಲದಲ್ಲಿ ಸುಬ್ರಹ್ಮಣ್ಯ ಅಷ್ಟೋತ್ತರ ಮತ್ತು ನಾರಾಯಣ ಅಷ್ಟೋತ್ತರ ಹೋದ್ರೆ ಒಳ್ಳೆಯದು. ಆಗಾಗ ಗ್ರಹಣ ಕಾಲದಲ್ಲಿ ನಿಮ್ಮ ಹಿರಿಯರಿಗೆ ನಮಸ್ಕಾರ ಮಾಡ್ತಾರೆ. ಧನಸ್ಸು ರಾಶಿಯವರು ಯಾರಾದರೂ ಗುರುಗಳಿಗೆ ಫಲದಾನ ಮಾಡಿ ಅವರಿಂದ ಆಶೀರ್ವಾದ ಪಡ್ಕೊಳ್ಳಿ. ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ, ಬಟ್ಟೆ ಕೊಡಿಸೋದು, ಪುಸ್ತಕ ಕೊಡೋದು ಏನಾದರೂ ಮಾಡಿ. ಮತ್ತೆ ಧನುರಾಶಿಯವರು ದತ್ತಾತ್ರೇಯರ ಅಷ್ಟೋತ್ತರವನ್ನ ಓದಿದ್ರೆ ಬಹಳ ಒಳ್ಳೆಯದು. ಮಕರ ರಾಶಿಯವರು ವಿಳ್ಳೆದೆಲೆ ಅಡಿಕೆಯನ್ನ ಮತ್ತೆ ಅಕ್ಕಿ ಬೆಲ್ಲ ಬಾಳೆಹಣ್ಣು ಇದನ್ನೆಲ್ಲ ನೀವು ಹಸುಗೆ ದಾನ ಕೊಟ್ಟರೋದು. ಹಸುಗೆ ಅಕ್ಕಿ ಬೆಲ್ಲ ಬಾಳೆಹಣ್ಣು ತಿನ್ನಿಸಿ ವಿಳ್ಳೆದೆಲೆ ಅಡಿಕೆಯನ್ನ ಹಸು ಕಾಯೋರಿಗೆ, ಗೋಪಾಲಕರಿಗೆ, ಹಸು ಸಾಕಿರೋರಿಗೆ ಕೊಡಬೇಕು. ಮತ್ತೆ ಹಸುಗೆ 12 ಸಲ ನಮಸ್ಕಾರ ಮಾಡಿದ್ರೆ ಒಳ್ಳೆಯದು. ಅರ್ಧ ಗಂಟೆ ಕೂತು ಹಿರಿಯರ ಜೊತೆ ಮಾತುಕತೆ ಮಾಡಿದ್ರೆ ಬಹಳ ಒಳ್ಳೆಯದು. ಈಶ್ವರನ ಅಷ್ಟೋತ್ತರ ಮತ್ತೆ ಈ ಕಾಳಿ ಅಷ್ಟೋತ್ತರವನ್ನ ಓದಿದ್ರೆ ಬಹಳ ಒಳ್ಳೆಯದು ಈ ಮಕರ ರಾಶಿಯವರು. ಕುಂಭರಾಶಿ ಆಂಜನೇಯನ ದೇವರಿಗೆ ಬಾಳೆಹಣ್ಣು ನೈವೇದ್ಯ ಮಾಡಿ, ಮನೆಯಲ್ಲಿ ಫೋಟೋ ಇದ್ರೆ ಆಂಜನೇಯನ ಫೋಟೋ ಇದ್ರೆ ಬಾಳೆಹಣ್ಣು ನೈವೇದ್ಯ ಮಾಡಿ, ಕೋತಿ ಅಥವಾ ಹಸುಗಳಿಗೆ ಭಿಕ್ಷುಕರಿಗೆ ದಾನ ಮಾಡಿ. ಕೋತಿಗೆ ಬಾಳೆಹಣ್ಣು ಕೊಡಿ, ಹಸುಗೆ ಬಾಳೆಹಣ್ಣು ಕೊಡಿ. ಈ ಕೋತಿ ಹಸು ಸಿಕ್ಕಿಲ್ಲ ಅಂದ್ರೆ ಭಿಕ್ಷುಕರಿಗೆ ಬಾಳೆಹಣ್ಣು ಕೊಡಿ. ನೆಲ್ಲಿಕಾಯಿ ಮರ ಅಥವಾ ಬಿಲ್ಪತ್ರ ಮರಕ್ಕೆ 11 ಸುತ್ತು ನಮಸ್ಕಾರ ಮಾಡಿ 2 ಬಿಂದಿಗೆ ನೀರನ್ನ ಹಾಕ್ಬಿಟ್ಟು ಆ ಮರಕ್ಕೆ ನಮಸ್ಕಾರ ಮಾಡಿದ್ರೆ ಬಹಳ ಒಳ್ಳೆಯದು. 2 ವಿಳ್ಳೆದೆಲೆ ಅಡಿಕೆನ 2 ತರದ ಹಣ್ಣುಗಳಿಟ್ಟು ಯಾರಾದ್ರೂ ಗಣಪತಿ ದೇವಸ್ಥಾನಕ್ಕೆ ಕೊಟ್ಟುಬಿಡಿ. ಎಲ್ಲ ಯಾರೋ ಒಬ್ಬ ಬ್ರಾಹ್ಮಣನಿಗೆ ದಾನ ಮಾಡಿ ವಿಘ್ನೇಶ್ವರನ ಅಷ್ಟೋತ್ತರ ಹೋದ್ರೆ ಒಳ್ಳೆಯದು ಈ ಕುಂಭರಾಶಿಯವರು. ಮೀನರಾಶಿ ಗೋಶಾಲೆಗೆ ಹೋಗಿ ಹಸುಗೆ ಹುಲ್ಗಾಗಿ ನಿಮ್ಮ ಕೈಲಾಗೋಷ್ಟು ಒಂದು ದುಡ್ಡು ಕೊಟ್ಬಿಡಿ. ಮೀನರಾಶಿ ಯಾವ್ದಾದ್ರು ಅಕ್ಕಪಕ್ಕ ಗೋಶಾಲೆ ಇದ್ರೆ ಒಂದು ಹೊತ್ತಿಗೆ ಆಗೋಷ್ಟು ಹುಲ್ಲಿಗೆ ಆಗೋಷ್ಟು ದುಡ್ಡನ್ನ ಅವರು ಕೊಟ್ಬಿಟ್ಟು ಅವ್ರ ಜೊತೆ 1-2 ನಿಮಿಷ ಮಾತುಕತೆ ಆಡಿ, ತಂದೆ ತಾಯಿ ಅಥವಾ ಮಠದ ಗುರುಗಳು ಅಥವಾ ನಿಮ್ಮ ಗುರುಗಳು ಜ್ಞಾನ ಕೊಟ್ಟ ಗುರುಗಳಿಗೆ ಅಥವಾ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಮತ್ತೆ ಮಹಿಷಾಸುರ ಮರ್ಧಿನಿ ಶ್ಲೋಕವನ್ನ ಹೇಳಬೇಕು ಮೀನರಾಶಿಯವರು. ಹೀಗೆ ಯಾರು ಈ ರಾಶಿಗಳಿಗೆ ನಾನು ಏನು ಹೇಳಿದ ವಿಧಿವಿಧಾನಗಳನ್ನು ಮಾಡಿದ್ದೇ ಆದರೆ ಈ ವರ್ಷ ಪೂರ್ತಿ ನೆಕ್ಸ್ಟ್ ಗ್ರಹಣ ಆಗೋವರೆಗೂ ಯಾವುದೇ ದುರಂತ ಆಗಲಿ ಯಾವುದೇ ಕೆಟ್ಟದ್ದು ಆಗೋದಿಲ್ಲ, ಅಶುಭ ಆಗೋದಿಲ್ಲ ಅಂತ. ಆದರೆ ಇದೆಲ್ಲ ನಮ್ಗೆ ಹೇಳಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅನ್ನೋರಿಗೆ ಏನೂ ಇಲ್ಲ. ನಾನು ಆಗ್ಲೇ ಹೇಳಿದೆ, ನಿಂಬೆ ಹಣ್ಣು ಎಳ್ಳನ್ನು ಇಟ್ಕೊಂಡು ಕೈಲಿ ಇಟ್ಕೊಂಡು ಸುಮ್ಮನೆ ಭಗವಂತ ನಾಮಸ್ಮರಣೆ ಶಿವ ಶಿವ ಹರ ಹರ ಅಂದ್ರೆ ಸಾಕಂತೆ ಈ ದೋಷ ಹೋಗುತ್ತೆ. ಅಥವಾ ನಮಗೆ ಏನು ಮಾಡೋಕ್ಕಾಗಲ್ಲ ಅಂದಾಗ ಎಲ್ಲಿದ್ದರೂ ಆ ಸ್ಥಾನದಲ್ಲೇ ನೀವು ಕುತ್ಕೊಂಡು ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರ ಹೇಳಬೇಕು ಗ್ರಹಣ ಮುಗಿಯೋರ್ಗು. ಇದ್ರ ಜೊತೆಗೆ ಇನ್ನೊಂದು ಅಡಿಷನಲ್ ಮಂತ್ರ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಮಂತ್ರನ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವ ಜೊತೆಗೆ ಓಂ ನಮೋ ನಾರಾಯಣ ಅಂದ್ರೆ ಪಿತೃದೇವತೆಗಳಿಗೂ ತರ್ಪಣ ಆಗತ್ತೆ. ಓಂ ನಮೋ ನಾರಾಯಣ ಎಂದಾಗ ಓಂ ನಮೋ ಭಗವತೆ ವಾಸುದೇವ ಅಂದ್ರೆ ಇವತ್ತಿನವರೆಗೂ ಗ್ರಹಣ ಪ್ರಾರಂಭ ಆಗಕ್ಕೆ ಮುಂಚೆ ನಾವು ಮಾಡಿದಂಥ ಎಲ್ಲ ಲಂಚ ಮೋಸ ವಂಚನೆ ಕುಡಿದು ಸೇದು ಮಾಡಿದಂಥ ಎಲ್ಲಾ ಕೆಟ್ಟ ಚಟಗಳು ದುಶ್ಚಟಗಳಿಂದ ಮಾಡಿದಂಥ ಕರ್ಮಗಳು ಇದೆಲ್ಲನೂ ಕೂಡ ಆ ಕ್ಷಣದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರದಿಂದ ನಾಶ ಆಗುತ್ತಂತೆ ಗ್ರಹಣ ಕಾಲದಲ್ಲಿ ಹೇಳಿದಾಗ. ಇದೆಲ್ಲನೂ ನೀವು ಹೇಳಿದ ಮೇಲೆ ಇಡೀ ಜಗತ್ತಿನಲ್ಲಿ ದರ್ಬೆ ಇಳಿಯೋದ್ರಿಂದ, ಈ ಭೂಮಿಲಿ ದರ್ಬೆ ಬೆಳೆಯೋದ್ರಿಂದ ಈ ಭೂಮಿಲಿ ಯಾವುದೇ ರೀತಿ ಅಶುದ್ಧತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಆದ್ರಿಂದ ಮಂತ್ರದಿಂದ ನಮ್ಮ ಶರೀರ ಶುದ್ಧಿ ಮಾಡಿಕೊಳ್ಬೇಕು, ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ.
ಯಾರಾದರೂ ಒಂದು ತಂತ್ರ ಈ ಸಂದರ್ಭದಲ್ಲಿ ತಂತ್ರ ಹೇಳಕ್ ಮುಂಚೆ ಒಂದು ಮುದ್ರೆ ಹೇಳ್ತೀನಿ ನೋಡಿ. ಇದು ಚಂದ್ರ ಮುದ್ರೆ ಅಂತಾರೆ ಇದಕ್ಕೆ. ಇದಕ್ಕೆ ಚಂದ್ರ, ಇದು ಶುಕ್ರ, ಇನ್ನು ಉಳಿದೆಲ್ಲ 4 ಬೆರಳನ್ನ ಈಗ ಇಟ್ಕೊಂಡ್ಬಿಟ್ಟು 2 ಹಸ್ತದಲ್ಲಿ ಇಟ್ಕೊಂಡ್ರೆ ಇದು ಚಂದ್ರ ಮುದ್ರಾ ಅಂತಾರೆ ಅಥವಾ ಚಂದ್ರಕಲಾ ಮುದ್ರಾ ಅಂತಾರೆ. ಈ ಮುದ್ರನ ಧಾರಣೆ ಮಾಡಿಕೊಂಡು ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ ಅಂತ ಈ ಚಂದ್ರ ಮುದ್ರೆ ಧಾರಣೆ ಮಾಡಿ ಈ ಮಂತ್ರ ಹೇಳ್ತಾರೆ ಸಾಕು, ಅವನ ಲೈಫೇ ಚೇಂಜ್ ಆಗಿಬಿಡ್ತು. ಅಷ್ಟು ಪವರ್ಫುಲ್ ತಂತ್ರ. ಮಂತ್ರ ಹೇಳದೆ ಮುದ್ರೆ ಹೇಳದೆ ತಂತ್ರ. ಒಂದು ಲೋಟದಲ್ಲಿ ಅಥವಾ ಒಂದು ಚೊಂಬಲ್ಲಿ, ಬೆಳ್ಳಿ ಪಾತ್ರೆ ಅಥವಾ ತಾಮ್ರದಲ್ಲಿ ಅಥವಾ ಯಾವುದೂ ಇಲ್ಲ ಅಂದ್ರೆ ಸ್ಟೀಲ್ ಪಾತ್ರೆಯಲ್ಲಿ ಒಂದು ಚೊಂಬಲ್ಲಿ ನೀರು ಇಟ್ಬಿಟ್ಟು ಅದಕ್ಕೆ ಒಂದು ನಿಮ್ಮ ವಯಸ್ಸು ಎಷ್ಟಿದೆ ಅಷ್ಟು ವಯಸ್ಸಿನಷ್ಟು ತುಳಸಿ ದಳ ನೀರಲ್ಲಿ ಹಾಕ್ಬಿಡ್ಬೇಕು. ಅಷ್ಟು ತುಳಸಿ ದಳ ನೀರಲ್ಲಿ ಹಾಕ್ಬಿಟ್ಟು ಆ ಕೈಲಿಟ್ಕೊಂಡು ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಈ ಜೋಡಿ ಮಂತ್ರ 2 ಮಂತ್ರ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ 2 ಮಂತ್ರ ಹೇಳ್ತಾ ಕೂತ್ಕೊಂಡ್ಬಿಟ್ರೆ ಅದೆಷ್ಟೋ ಸಾವಿರ ಆಗಲಿ ಆ ಗ್ರಹಣ ಕಾಲದಲ್ಲಿ. ಅದಾದ್ಮೇಲೆ ಆ ನೀರಿಗೆ ಒಂದು ಒಳ್ಳೆ ಪವರ್ ಬಂದಿರುತ್ತೆ. ಆ ನೀರನ್ನ ಮಿಕ್ಸ್ ಮಾಡ್ಕೊಂಡು ಸ್ನಾನ ಮಾಡಿಬಿಟ್ಟು ಅದನ್ನ ತೀರ್ಥ ತಗೊಂಡ್ಬಿಟ್ರೆ ಮುಗಿದೋಯ್ತು ಗ್ರಹಣ ಕಾಲದಲ್ಲಿ. ಎಂಥ ದೋಷ. ಇದು ತಂತ್ರ. ಮತ್ತೆ ಆ ನೀರ್ನ ಸ್ನಾನ ಮಾಡಿ ಉಳಿದಿದ್ದಿರುತ್ತೆ ಸ್ವಲ್ಪ ಇಟ್ಕೊಳ್ಳಿ, ಅದನ್ನು 21 ಸಲ ಎಳಿ ತೆಗಿರಿ. ಇಲ್ಲ ನಿಮ್ಗೆ ಎಷ್ಟು ವಯಸ್ಸಾಗಿದ್ಯೋ 50 ವರ್ಷ ಆದ್ರೆ 50 ಬಾರಿ ಎಳಿ ತೆಗೆದ್ಬಿಟ್ಟು ಅದನ್ನ ತಗೊಂಡೋಗ್ಬಿಟ್ಟು ಯಾವ್ದಾದ್ರು ಕಲ್ಪವೃಕ್ಷ ಅಂದ್ರೆ ತೆಂಗಿನ ಮರಕ್ಕೆ ಬುಡಕ್ ಹಾಕಿಬಿಟ್ರೆ ಬಹಳ ಒಳ್ಳೇದು. ಅದಾದ ನಂತರ ಚಂದ್ರನ ದರ್ಶನ ಮಾಡಬೇಕು ಅಂತ ತಂತ್ರ ಸಾಧದಲ್ಲಿ ಹೇಳ್ತಾರೆ. ಇದು ಬಹಳ ವಿಶೇಷವಾದಂಥದ್ದು. ಇದು ಕಾಮಾಖ್ಯ ತಂತ್ರ ಸಾಧನ ಕೂಡ ಒಂದು ಕಡೆ ಉಲ್ಲೇಖನ ಇದೆ. ಮತ್ತೆ ಕಾಳಿದಾಸನ ಜ್ಯೋತಿಷ್ಯ ಶಾಸ್ತ್ರದ ಕಡೆ ಒಂದು ವರ್ಣನೆ ಮಾಡಿದ್ದಾರೆ ಈ ಒಂದು ತಂತ್ರವನ್ನ. ಅದರಿಂದ ನಾನು ಹೇಳಿದಂತ ಎಲ್ಲಾ ರಾಶಿಯವರು ನಕ್ಷತ್ರದವರು ಅಥವಾ ಸರ್ವರು ಇದನ್ನು ಮಾಡಿದ್ರೆ ಒಳ್ಳೇದು. ಅದರಿಂದ ಮುದ್ರೆ ಚಂದ್ರಕಲಾ, ಚಂದ್ರ ಮುದ್ರೆ. ಮಂತ್ರ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ. ಸಿಂಪಲ್ ಇವೆರಡು. ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರ ಹೇಳಿ. ತಂತ್ರ ಒಂದು ಚೊಂಬಲ್ಲಿ ನೀರಿಟ್ಬಿಟ್ಟು ಶುದ್ಧವಾದ ನೀರಿಟ್ಟು ಅದಕ್ಕೊಂದು ನಿಮ್ಗೆ ಎಷ್ಟು ವಯಸ್ಸಿದೋ ಅಷ್ಟು ವಯಸ್ಸಷ್ಟು ತುಳಸಿ ಹಾಕ್ಬಿಡಿ. ಇನ್ನೂ ಆಗ್ಬೇಕು ಅಂದ್ರೆ ಗೋಮೂತ್ರ ಹಾಕ್ಬಿಡಿ, ಒಂದು ತೊಟ್ಟು ಗೋಮೂತ್ರ ಹಾಕ್ಬಿಟ್ಟು ಗ್ರಹಣ ಕಾಲದವರೆಗೂ ಅದನ್ನ ಸ್ಪರ್ಶ ಮಾಡಿ ಇಟ್ಕೊಂಡು ಕೂತ್ಕೊಂಡ್ರೆ ಅದು ಯಾವುದೇ ಎನರ್ಜಿ ಕೆಟ್ಟ ಸ್ಪರ್ಶ ನಮಗೆ ಆ ಗ್ರಹ ಕಾಲದಲ್ಲಿ ಬರ್ತಕ್ಕಂಥ ಸೋಲಾರ್ ಸಿಸ್ಟಮ್ ಗ್ಯಾಲಕ್ಸಿನ್ ಬರತಕ್ಕಂಥ ಆ ಚಂದ್ರಮಂಡಲದಿಂದ ಬರತಕ್ಕಂಥ ಯಾವುದೇ ನೆಗೆಟಿವ್ ಎನರ್ಜಿ ನಮ್ಗೆ ತಟ್ಟೋದಿಲ್ವಂತೆ, ದಿಗ್ಬಂಧನ ಆಗತ್ತಂತೆ. ಅದನ್ನ ನಂತರ ಒಂದೆರಡು ಉದಾಹರಣೆ ನೀರು ತಗೊಂಡ್ರೆ ಅಷ್ಟೇ ಪವಿತ್ರ. ಸ್ವಲ್ಪ ನೀರು ಮಿಕ್ಸ್ ಮಾಡಿ ಸ್ನಾನ ಮಾಡಿ ಮೋಕ್ಷ ಕಾಲದ ನಂತರ ಗ್ರಹಣ ಬಿಟ್ಟ ಮೇಲೆ ಉಳಿದ ನೀರನ್ನು ತಗೊಂಡೋಗಿ ತೆಂಗಿನ ಮರ ಬುಡಕ್ಕೆ ಹಾಕ್ಬಿಟ್ಟ ಅಂದ್ರೆ ಅದು ಎಂಥ ದೋಷನೂ ಹೊಟ್ಟೋಗುತ್ತಂತೆ. ಅಷ್ಟು ಪವರ್ಫುಲ್ ಈ ಒಂದು ತಂತ್ರ. ಮುದ್ರ, ಮಂತ್ರ, ತಂತ್ರ ಇದಿಷ್ಟು ನಾನು ತಿಳಿಸ್ಕೊಟ್ಟಿದ್ದೀನಿ. ಇದು ಯಾವುದೂ ಮಾಡೋಕ್ಕಾಗಿಲ್ಲ ಅಂದ್ರೆ ಗ್ರಹಣ ಕಾಲದಿಂದ ಮತ್ತೆ ರಾತ್ರಿವರೆಗೂ ಪ್ರಾರಂಭದಿಂದ ಮೋಕ್ಷ ಕಾಲ, ಸ್ಪರ್ಶ ಕಾಲದಿಂದ ಮೋಕ್ಷ ಕಾಲದವರೆಗೆ ಯಾವ್ದಾದ್ರು ಪುಸ್ತಕ ಓದ್ತಾ ಕೂತ್ಕೊಳ್ಳಿ. ಒಳ್ಳೆ ದೇವರು ದತ್ತಾತ್ರೇಯರ ಗುರುಚರಿತ್ರೆ, ಶಿರಡಿ ಸಾಯಿಬಾಬಾವರ ಗುರುಚರಿತ್ರೆ, ಅಕ್ಕಲಕೋಟೆ ಸ್ವಾಮಿ ಸಮರ್ಥ ಗುರುಚರಿತ್ರೆ, ಇಲ್ಲ ಯಾವ್ದಾದ್ರು ಭಾಗವತ, ರಾಮಾಯಣ ಓದಿ. ಇದು ಯಾವುದು ಮಾಡೋಕ್ಕಾಗಿಲ್ಲ ಅಂದ್ರೆ ಭಜನೆ ಮಾಡಿ ಮನೆಯಲ್ಲಿ ನಾಮಸ್ಮರಣೆ, ಎಲ್ಲಾ ದೇವತೆಗಳ ಹೆಸರು ಹೇಳ್ಕೊಂಡು ಮಿಕ್ಸ್ ಮಾಡಿ ದುರ್ಗಿ ಭಜನೆ, ಗಣಪತಿ ಭಜನೆ, ವಿಷ್ಣು ಭಜನೆ, ಶಿವನ ಭಜನೆ, ಸುಬ್ರಹ್ಮಣ್ಯ ಮೇಲೆ ಭಜನೆ, ಇದೆಲ್ಲ ಮಾಡಿದ್ರೆ ಸಮಸ್ತ ದೇವತೆಗಳು ಸಂತುಷ್ಟಿ ಆಗ್ತಾರೆ. ಆ ಭಜನೆಯೇ ದೊಡ್ಡ ಮಹಾದಾನ ದೇವತೆಗಳಿಗೆ. ದಾನ ಕೊಡಬೇಕು ಅಂತ ಏನಾದ್ರೆ ನಿಮಗೆ ಸತ್ಪಾತ್ರರಿಗೆ ಯಾವ ನಿಮ್ಮ ಕರ್ಮವನ್ನು ತಗೊಂಡು ಸುಟ್ಟು ಭಸ್ಮ ಮಾಡೋ ಅಂಥವ್ರಿಗೆ ದಾನ ಕೊಡಿ. ಅಗ್ನಿಹೋತ್ರಿಗಳಿಗೆ ದಾನ ಕೊಡಿ. ಯಾಕೆಂದ್ರೆ ದಿನ ಅಗ್ನಿಹೋತ್ರಿ ಮಾಡೋ ನಿಮ್ಮ ಕರ್ಮನ ಸುಟ್ಟು ಭಸ್ಮ ಮಾಡಿಬಿಡ್ತಾರೆ. ಆದ್ರಿಂದ ಅಗ್ನಿಹೋತ್ರಿ ಮಾಡೋರಿಗೆ ನೀವು ದಾನ ಕೊಡಿ. ನಿಮ್ಮ ಊರಲ್ಲಿ ಯಾರು ಅಗ್ನಿಹೋತ್ರಿಗಳು ಹುಡ್ಕೊಂಡು ಹೋಗಿ ಅವರಿಗೆ ಬೆಳಗಿನ ಜಾವ ಅಥವಾ ಗ್ರಹಣ ಮುಗಿದ ಮೇಲೆ ಸ್ನಾನ ಮಾಡ್ಕೊಂಡು ಹೋದ್ಮೇಲೆ ನಿಮ್ ಕೈಲಾದಂತ ಯಥಾಶಕ್ತಿ ನೀವೇನೇ ಕೊಟ್ಟರು ಒಳ್ಳೇದು. ಇಂಥದ್ದೇ ಕೊಡಬೇಕು ಅಂತ ಏನಿಲ್ಲ. ಆದ್ರಿಂದ ನಾನು ಪ್ರಕೃತಿಗೆ ಸಂಬಂಧಪಟ್ಟಂತ ಬಿಲ್ವ ಮರ ಮತ್ತೆ ಹಸುಗೆ ಗೋ ಸೇವೆ, ಪ್ರಕೃತಿಗೆ ಮತ್ತೆ ಗುರು ಸೇವೆ ಸಂಬಂಧಪಟ್ಟಂತ ಪರಿಹಾರಗಳನ್ನ ನಾನು ಇವಾಗ ಹೇಳಿದೆ ಎಲ್ಲಾ ರಾಶಿಯವರೆಗೂ. ಅದನ್ನು ಅಳವಡಿಸ್ಕೊಂಡಿದ್ದೆ ಆದ್ರೆ ಅವನು ಎಂಥ ರೋಗಿಷ್ಠನಾಗ್ಲಿ ಅವನು ತಿರ್ಕ ಕೂಡ ರಾಜ ಒಬ್ಬ ಭಿಕ್ಷಕ ಕೂಡ ರಾಜ ಆಗ್ತಾನೆ. ಅಷ್ಟು ಪವರ್ಫುಲ್. ಗ್ರಹಣ ಕಾಲದಲ್ಲಿ ಮಾಡಿದಂಥ ಜಪ, ಗ್ರಹಣ ಕಾಲದಲ್ಲಿ ಕೊಟ್ಟಂತ ತಿಲತರ್ಪಣ, ಗ್ರಹಣ ಕಾಲದಂತ ಪಿಂಡ ಪ್ರದಾನ, ಗ್ರಹಣ ಕಾಲದಲ್ಲಿ ಮಾಡಿದಂಥ ನಾಮಸ್ಮರಣೆ, ಧ್ಯಾನ, ದಾನ ಇವೆಲ್ಲ ಅಶ್ವಮೇಧ ರಾಜಸೂಯಾಗ ಮಾಡೋದು ಏನು ಫಲ ಬರುತ್ತೋ ಅದು 100ರಷ್ಟು ಲಕ್ಷದಷ್ಟು ಪಟ್ಟು ಫಲಪ್ರಾಪ್ತಿ ಆಗ್ತದೆ ಅಂತ ಸ್ಕಂದ ಪುರಾಣದಲ್ಲೂ ಮತ್ತೆ ಬ್ರಹ್ಮಾಂಡ ಸೃಷ್ಟಿಯಲ್ಲಿ ಆದಾಗತ್ತ ಬ್ರಹ್ಮಾಂಡ ಪುರಾಣದಲ್ಲಿ ಈ ಗ್ರಹಗಳ ಬಗ್ಗೆ ಒಂದು ಕಡೆ ಉಲ್ಲೇಖನ ಹೇಳ್ತಾರೆ.
ಅದರಿಂದ ಇದೊಂದು ಒಳ್ಳೆ ಲಾಟ್ರಿ ಬಂಪರ್ ಡ್ರೈವ್ ಹೊತ್ತು. ಅದರ ರಾತ್ರಿ 10 ಗಂಟೆಗೆ ಮನೆಗೆಲ್ಲ ಸೇರ್ಕೊಳ್ಳಿ. 10:22ಕ್ಕೆ ಸ್ಪರ್ಶ ಬೆಂಗಳೂರಿನಲ್ಲಿ, 10:22ರಿಂದ ಮತ್ತೆ ಪ್ರಾರಂಭ ಆಗುತ್ತೆ ಬೇರೆ ಬೇರೆ ಊರಲ್ಲಿ. 10:48, 10:52ಕ್ಕೆ ಇಡೀ ಕಂಪ್ಲೀಟ್ ಆಗಿ ಗ್ರಹಣ ಸ್ಪರ್ಶ ಆಯಿತು. ಪೂರ್ವ ಮತ್ತೆ ದಕ್ಷಿಣ ದಿಕ್ಕಿನಲ್ಲಿ ಸ್ಪರ್ಶ ಆಗತ್ತೆ, ಹಾಗೆ ಪಶ್ಚಿಮ ಮತ್ತೆ ದಕ್ಷಿಣದಲ್ಲಿ ಬಿಡುಗಡೆ ಆಗತ್ತೆ, ಮೋಕ್ಷ ಆಗತ್ತೆ. ಅದರಿಂದ ದಿಕ್ಕು ಹೇಳಿದಿರಿ, ಪ್ರಾರಂಭದಲ್ಲಿ ಪೂರ್ವ, ಅಂತ್ಯಕಾಲದಲ್ಲಿ ಪಶ್ಚಿಮ. ಅದರಿಂದ ತಿಲತರ್ಪಣ ಮಾಡುವಂಥವರು, ದಾನ ಕೊಡುವಂಥವ್ರು ಪಶ್ಚಿಮಾಮುಖ ಕೂತ್ಕೊಂಡು ಕೊಡಿ, ಬಹಳ ಒಳ್ಳೆಯದು. ಆಗ ಅದರ ವೇವ್ ಫಾರ್ಮ್ಸ್, ವೈಬ್ರೇಷನ್ ಮನುಷ್ಯನ ಶರೀರ ಮೇಲೆ ಬಹಳ ಅಗಾಧವಾಗಿ ಬಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಎಲ್ಲಾ ತರ ಸೆಲ್ಸ್ ಕೂಡ, ಕೆಟ್ಟ ಸೆಲ್ಗಳೆಲ್ಲ, ಕೋಟ್ಯಾಂತರ ಮಿಲಿಯನ್ಸ್ ಆಫ್ ಸೆಲ್ಸ್ನೆಲ್ಲ ಕ್ಲೀನ್ ಮಾಡುತ್ತೆ. ಇದರ ಜೊತೆಗೆ ಮಾನಸಿಕವಾಗಿ, ದೈಹಿಕವಾಗಿ, ಭೌತಿಕವಾಗಿ ಕೂಡ ಶುದ್ಧೀಕರಣ ಮಾಡುವಂಥ ಏಕೈಕ ಸುಹುಮುಹೂರ್ತ ಅಮೃತಗಳಿಗೆ ಅಂದ್ರೆ ಈ ಗ್ರಹಣ ಕಾಲ, ಸ್ಪರ್ಶ ಕಾಲ. ಅದರಿಂದ ಹುಟ್ಟಿದ ಸಮಯ ಜನನ ಕಾಲದಲ್ಲಿ ಕೊಟ್ಟಂತ ಪೂಜೆ, ಜಪ, ದಾನ, ಮತ್ತೆ ಪ್ರದೋಷ ಕಾಲದಲ್ಲಿ ಮಾಡಿದಂಥ ಪೂಜೆ ಮತ್ತು ದಾನ, ಈ ಗ್ರಹಣ ಕಾಲದಲ್ಲಿ ಮಾಡಿದಂಥ ಪೂಜೆ ಮತ್ತೆ ದಾನದ ಫಲ ಅಪಾರ. ಹೀಗೆ ಸಮಸ್ತ ಎಲ್ಲಾ ವೀಕ್ಷಕರಿಗೂ ಕೂಡ ಇವತ್ತಿನ ಈ ಒಂದು ಗ್ರಹಣ ದಿವಸ ಈ ಶ್ರಾವಣ ಮಾಸ, ಈ ಒಂದು ಗ್ರಹಣ ಕಾಲದಲ್ಲಿ ಆಗುವಂತ ಈ ಒಂದು ಸ್ಪರ್ಶ ಮತ್ತು ಮೋಕ್ಷ ಕಾಲ ನಿಮ್ಗೆಲ್ಲರಿಗೂ ಕೂಡ ಅಧಿಕವಾದಂಥ ಸುಖ, ಶಾಂತಿ, ಆಯುಷ್, ಆರೋಗ್ಯ, ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ಹೇಳಿ ನಾನು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.